ಆತ್ಮೀಯ ವಿದ್ಯಾರ್ಥಿಗಳೇ, ದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಒಂದಿಷ್ಟು ಏನು ಹೇಳಬೇಕು ಅಂತ ಇದನ್ನು ಹೇಳಿಬಿಡ್ತೇನೆ, ನಿಮಗೆ ಸೈನ್ಸ್ ನೋಡಿ. ನಿಮ್ಮ ಅಪ್ಪ ಅಮ್ಮಗಳು ನಿಮಗೆ ಶಾಲೆ ಹೋಗ್ರಪ್ಪ ಅಂತ ಹೇಳಿರ್ತಾರೆ. ಯಾಕೆ? ಅವರು ಪಡುವ ಕಷ್ಟ ಮಕ್ಕಳಿಗೆ ಬರಬಾರ್ದು, ಅವ್ರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಒಂದು ಒಳ್ಳೆಯ ಜೀವನ ಅನುಭವಿಸ್ಲಿ ಅಂತಂದರೆ ಅವ್ರು ಕಳಿಸ್ಕೊಡ್ತಾರೆ. ಈ ನೀವೇನು ಮಾಡ್ತೀರಿ? ಮನೆಯಿಂದ ಹೊರಡ್ತೀರಿ, ಇನ್ಯಾರೋ ಸಿಗ್ತಾನೆ, ಅವನ ಜೊತೆಗೆ ಇನ್ನು ಯಾವುದೋ ಊರಿಗೆ ಹೋಗಿಬಿಡ್ತೀರಿ. ಸಂಜೆ ಬಂದಾಗ ನಮ್ಮ ಮಕ್ಕಳು ಬರಲಿಲ್ಲ ಅಂತಂದೇಳಿ ಆ ಅಪ್ಪ ಅಮ್ಮಗಳು ಹುಡುಕಾಡೋದು. ಇದು ಎಷ್ಟು ಜನ ತೊಂದರೆ ಕೊಡ್ತೀರಿ? ಅಲ್ಲಪ್ಪ, ನೀನು ಓದೋಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂದಮೇಲೆ ನಿನ್ನ ಕೆಲಸ ಆದರೂ ಏನು? ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಉತ್ತಮ ಅಂಕ ಪಡಿಬೇಕು, ಶಾಲೆ ಉತ್ತಮ ವಿದ್ಯಾರ್ಥಿ ಅನಿಸ್ಕೊಳ್ಬೇಕು, ನಾಳೆ ನಿನ್ನ ಜೀವನವನ್ನು ನೀನೇ ಕಂಡುಕೊಳ್ಬೇಕು. ಇದು ಸ್ಪರ್ಧಾ ಯುಗ. ಶಾಲೆಗೆ ಬಂದಮೇಲೆ ನಮ್ಮ ಶಿಕ್ಷಕ ಬಂದು ನೋಡ್ಕೊಳ್ತಾರೆ, ಬಿಡಿ ನಿಮ್ಮ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಾರೆ ಅಂತೇಳಿ. ಆದರೆ ಮನೆಯಿಂದ ಬರುವಾಗ ಸ್ವಲ್ಪ ನೀವು ಜಾಗ್ರತೆ ಮಾಡಬೇಕು. ನಮ್ಮ ಮಕ್ಕಳು ಯಾರ ಜೊತೆ ಹೋಗ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದ್ದಾರೆ, ಸೀದಾ ನೀಟಾಗಿ ಸ್ಕೂಲಿಗೆ ಹೋಗ್ತಾರಾ ಇಲ್ವಾ? ನೀವು ಶಾಲೆಗೆ ಹೋಗಿ ಒಂದು ಸಣ್ಣ ಮಿಸ್ ಕಾಲ್ ಕೊಡಿ, ನಮ್ಮ ಮಕ್ಕಳು ಬಂದಿದ್ದಾರಾ ಅಂತ ಹೇಳಲಿಕ್ಕೆ ಮಾತ್ರ. ಅದನ್ನು ಫೋರ್ಸ್ ಮಾಡಿ ಕೇಳಕ್ಕೆ ಹೋಗಬೇಡಿ, ಅಲ್ಲಿ ಅರ್ಥ ಆಗುತ್ತೆ. ಇದು ಮಕ್ಕಳಿಗೆ ಸೂಚಿಸಿದ್ರೆ ಸಾಕು, ನೀವು ಅವ್ರಿಗೆ ಅರ್ಥವಾಗ್ತದೆ. ಓ, ನಮ್ಮ ಅಪ್ಪಾಜಿ ಇವತ್ತು ನಮ್ಮ ಸ್ಕೂಲಿಗೆ ಫೋನ್ ಮಾಡ್ತಾರೆ, ಅಲ್ಲೂ ಕೇಳ್ತಾರೆ. ಹಾಗಾಗಿ ಆ ಒಂದರ ಸ್ವಲ್ಪ ಭಯ ಇರಲಿ ಮಕ್ಕಳಿಗೆ. ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳಿಬಿಟ್ಟೆ. ಯಾಕೆಂದರೆ ನಾನು ಆ ಘರ್ಷಣೆಯನ್ನು ಸಂಘಟನೆಯನ್ನು ಕಂಡಂಥವನು. 3 ಹಗಲು 3 ರಾತ್ರಿ ಆ ಮಗು ಶಾಲೆಗೆ ಆ ಮನೆಗೆ ಬಂತು ಅಂತ ಕೇಳಲಿಕ್ಕೆ ಭಾಳ ತವಗ್ತಲಿದ್ದೆ ನಾನು. ಕೊನೆ ಹೇಗೋ ಮಾಡಿ ಅವನನ್ನು ಪತ್ತೆ ಮಾಡಿದಾಯ್ತು, ಎಲ್ಲಿಗಿದ್ದಾನೆ ಅಂತಂದೇಳಿ. ಹೀಗೆ ಈಗ ನಿಮಗಾಗಿ ಸರಳ ಸಂಕ್ಷಿಪ್ತ ಪ್ರಶ್ನೋತ್ತರಗಳಾಗಿರುವಂಥ 2 ಅಂಕ ಪ್ರಶ್ನೋತ್ತರಗಳು ಸದಾ ನೆನಪಿಟ್ಕೊಳ್ಬೋದು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಭಾರತೀಯ ರಾಜ ಬ್ರಿಟಿಷ್ ಸೇನೆ ಇಟ್ಕೊಳ್ಬೇಕು. ರಾಜನೇ ಸೇನೆಯ ವೇತನ ನೀಡುವುದು, ಕಂದಾಯ ಪ್ರದೇಶ ನೀಡುವುದು, ಬ್ರಿಟಿಷ್ ಅಧಿಕಾರಿಯ ನೇಮಕ. ಯುದ್ಧ ಒಪ್ಪಂದಕ್ಕೆ ಗವರ್ನರ್ ಅನುಮತಿ ನೀಡುವುದು. 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಾದವು. ಬಾಜಿರಾಯನಿಗೆ ಸೋಲು, ಪೇಶ್ವೆ ಹುದ್ದೆ ರದ್ದು, ಬಾಜಿರಾಯನಿಗೆ ವಿಶ್ರಾಂತಿ ವೇತನ, ಪ್ರತಾಪ ಸಿಂಹನಿಗೆ ಸತ್ತಾರ ನೀಡಿದರು, ಮರಾಠರ ಪ್ರತಿರೋಧ ನಿಗ್ರಹ. ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳಾದವು. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ, 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನ ಹಕ್ಕು, ಸಮಾನತೆ ಹಕ್ಕು. ಸಾಮಾಜಿಕ ಸ್ತರವಿನ್ಯಾಸ ಹೇಗೆ ರೂಪುಗೊಂಡಿದೆ ಅಥವಾ ಸ್ತರವಿನ್ಯಾಸ ರೂಪಗಳಾದವು. ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯ ಮತ್ತು ಪ್ರಾದೇಶಿಕ ತಾರತಮ್ಯ. ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಪ್ರಾಮುಖ್ಯತೆ ತಿಳಿಸಿ. ಸರ್ಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ಕಾನೂನು ನೀತಿಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ. ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳಾವು. ಪ್ರತ್ಯಕ್ಷ ನೇಮಕಾತಿಯಲ್ಲಿ ನೇರ ನೇಮಕಾತಿ ಎನ್ನುವರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡ್ತಾರೆ. ಪರೋಕ್ಷ ನೇಮಕಾತಿ ಅಂದರೆ ಆಂತರಿಕ ನೇಮಕಾತಿ ಎನ್ನುವರು. ಈಗಾಗಲೇ ಹುದ್ದೆಯಲ್ಲಿರುವವರನ್ನು ಸೇವಾ ಹಿರಿತನದ ಮೇಲೆ ಹುದ್ದೆಗಳಿಗೆ ನೇಮಕ ಬಡ್ತಿ ವಿಧಾನ ಮುಖಾಂತರ. ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳಾವು. ನಿರಾಶ್ರಿತರ ಸಮಸ್ಯೆ, ಆಹಾರ ಸಮಸ್ಯೆ, ಕೈಗಾರಿಕೆಗಳ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರ ರಚನೆ. ಭಾರತ ಒಕ್ಕೂಟಕ್ಕೆ ಜುನಾಗಢ ವಿಲೀನವನ್ನು ವಿವರಿಸಿ. ನವಾಬನು ಆಳುತ್ತಿದ್ದನು. ನವಾಬನು ಪಾಕಿಸ್ತಾನಕ್ಕೆ ಸೇರಲು ಬಯಸಿದನು. ಪ್ರಜೆಗಳಿಂದ ಹೋರಾಟ. ನವಾಬನು ರಾಜ್ಯ ಬಿಟ್ಟು ಹೋದನು. ಭಾರತೀಯ ಸೇನೆಯಿಂದ ಶಾಂತಿ ಸ್ಥಾಪನೆ. ಜುನಾಗಢ ಭಾರತಕ್ಕೆ ಸೇರ್ಪಡೆ. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಯಾವುವು? ಉತ್ಪಾದನೆ ಹೆಚ್ಚಿಸುವುದು, ಉದ್ಯೋಗಗಳನ್ನು ಹೆಚ್ಚಿಸುವುದು, ಆರ್ಥಿಕ ಸ್ಥಿರತೆ, ಅರ್ಥವ್ಯವಸ್ಥೆ ಆಧುನೀಕರಣ, ಬಡತನ ನಿರ್ಮೂಲನೆ. ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು: ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ, ತಲಾ ಆದಾಯ ಹೆಚ್ಚಳ, ಸಾಕ್ಷರತೆ ಹೆಚ್ಚಳ, ರಫ್ತು ಹೆಚ್ಚಳ, ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಳ, ವಿಜ್ಞಾನ ತಂತ್ರಜ್ಞಾನ ಪ್ರಗತಿ. ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ ನಡುವಿನ ವ್ಯತ್ಯಾಸವೇನು?
ಸುಗ್ಗಿಪೂರ್ವ ತಂತ್ರಜ್ಞಾನ, ಹೆಚ್ಚು ಇಳುವರಿ ಬೀಜ ಬಳಕೆ, ನೀರಾವರಿ ಬಳಕೆ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಕೆ. ಸುಗ್ಗಿ ನಂತರ ತಂತ್ರಜ್ಞಾನಕ್ಕೆ ಬಂದಿದ್ದೆ. ಆದರೆ ಕೃಷಿ ಉತ್ಪನ್ನಗಳ ಸಂಗ್ರಹ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿನ ಬದಲಾವಣೆ. ಭಾರತದಲ್ಲಿ ರೂಢಿಯಲ್ಲಿರುವ ನೀರಾವರಿ ವಿಧಾನಗಳು ಅವು ಬಾವಿ ನೀರಾವರಿ, ಕೆರೆ ನೀರಾವರಿ, ಕಾಲುವೆ ನೀರಾವರಿ. ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸವೇನು? ಈಗ ಸಾರ್ವಕಾಲಿಕ ಕಾಲುವೆ ನೋಡ್ಕೊಂಬರೋದಾದರೆ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನೀರು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ನಿರ್ಮಾಣ. ಎಲ್ಲ ಕಾಲಗಳಲ್ಲಿಯೂ ನೀರು ಹರಿಯುವುದು. ಪ್ರವಾಹ ಕಾಲುವೆಗೆ ಬಂದಿದ್ದೇ ಆದರೆ ಅಣೆಕಟ್ಟು ಕಟ್ಟದೆ ನದಿಗಳಿಗೆ ನೇರವಾಗಿ ತೋಡುವ ಕಾಲುವೆಗಳು. ನದಿಗಳು ತುಂಬಿ ಹರಿಯುವಾಗ ಮಾತ್ರ ಹರಿಯುವುದು. ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳಾವವು: ವ್ಯವಸಾಯದ ಭೂಮಿ, ಅರಣ್ಯ ಭೂಮಿ, ಹುಲ್ಲುಗಾವಲು, ಬೀಳುಭೂಮಿ, ಇತರ ಬಳಕೆ. ಭಾರತದ ಬೆಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವು: ಭೂಸ್ವರೂಪ, ವಾಯುಗುಣ, ಮಣ್ಣಿನ ಲಕ್ಷಣ, ಮಾರುಕಟ್ಟೆ, ಉದ್ಯೋಗ. ವ್ಯವಸಾಯದ ಪ್ರಾಮುಖ್ಯತೆ ಏನು? ಜನರಿಗೆ ಆಹಾರ ಒದಗಿಸುತ್ತದೆ, ಜನರಿಗೆ ಉದ್ಯೋಗ, ಪ್ರಾಣಿಗಳಿಗೆ ಮೇವು, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು, ಮಾರುಕಟ್ಟೆ ಅಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ. ಬಾಲಕಾರ್ಮಿಕ ಸಮಸ್ಯೆಯ ದುಷ್ಪರಿಣಾಮಗಳು: ದೈಹಿಕ ಹಿಂಸೆ, ಅನಾರೋಗ್ಯ, ಪೌಷ್ಟಿಕಾಹಾರದ ಕೊರತೆ, ಶಿಕ್ಷಣದ ವಂಚಿತ, ಬಾಲ್ಯವನ್ನು ಕಸಿದುಕೊಳ್ಳುತ್ತದೆ. ಬಾಲ್ಯ ವಿವಾಹದಿಂದ ಆಗುವ ದುಷ್ಪರಿಣಾಮಗಳು: ಅನಾರೋಗ್ಯ, ರಕ್ತಹೀನತೆ, ಗರ್ಭಪಾತ, ತಾಯಂದಿರ ಮರಣ, ಶಿಶು ಮರಣ. ವರದಕ್ಷಿಣೆ ಸಮಸ್ಯೆಯ ನಿವಾರಣಾ ಕ್ರಮಗಳಾವುವು? ವರದಕ್ಷಿಣೆ ನಿಷೇಧ ಕಾಯ್ದೆ 1961, 5,000 ದಂಡ, 6 ತಿಂಗಳ ಜೈಲು. 1986 ತಿದ್ದುಪಡಿ, 5 ವರ್ಷ ಜೈಲು, 15,000 ದಂಡ. ಜನಜಾಗೃತಿ, ಅಂತರ್ಜಾತೀಯ ವಿವಾಹ, ಮಾಧ್ಯಮಗಳ ಬಳಕೆ. ಗ್ರಾಹಕ ಸಂರಕ್ಷಣೆಯ ಕಾಯ್ದೆಯ ಉದ್ದೇಶಗಳೇನು? ಸುರಕ್ಷತೆ, ಗುಣಮಟ್ಟಕ್ಕೆ ಆದ್ಯತೆ, ಅಪಾಯಕಾರಿ ವಸ್ತುಗಳ ನಿಷೇಧ, ಅನುಚಿತ ವ್ಯವಹಾರ ತಡೆ, ತೂಕ ಬೆಲೆಗಳ ಬೆಲೆ ನಿಗಾ, ಗ್ರಾಹಕ ಶಿಕ್ಷಣ. ಗ್ರಾಹಕರ ಶೋಷಣೆಗೆ ಕಾರಣಗಳೇನು? ಮಾರಾಟ ವಿಧಾನದಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ವ್ಯಾಪಾರಿಗಳ ನಡುವೆ ಆಂತರಿಕ ಹೆಚ್ಚಳ, ನೇರ ವ್ಯವಹಾರ ಕಡಿಮೆ, ಮಧ್ಯವರ್ತಿಗಳ ಹಾವಳಿ, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ. ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಮತ್ತು ಚೀನಾ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಮುಂದಟ್ಟು ಮಾಡ್ಕೊಳ್ಳಿ. ಸಮಾಜ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 85 ಕೊಂಡು ಪಾಸಾಗಿ, ಉನ್ನತ ದರ್ಜೆಯಲ್ಲಿ ಪಾಸಾಗಿ, ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ, ನಾಳಿನ ಭವಿಷ್ಯಕ್ಕೆ ಅದು ಆಧಾರವಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ನಿಮ್ಮ ಬೆಂಬಲ ನೀಡಿ. ಸರ್ವರಿಗೂ ಶುಭವಾಗಲಿ.